ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರಲಕ್ಷ್ಮಿ. ನಮ್ಮದು ಎಡಿಗ್ಬಾಳ್ ಕ್ಯಾಂಪು, ಮಂದಾರ ಶ್ರೀಶಕ್ತಿ ಗುಂಪು. ನಮ್ಮದು ಸಂಜೀವಿನಿ ಒಕ್ಕೂಟ ಸಂಘದಿಂದ ಸಾಲ ತಗೊಂಡು ನಾವು ಮಾವಿನಕಾಯಿ ಚಟ್ನಿ ಹಾಕಿದ್ದೀವಿ. ಇದು 1 ಕ್ವಿಂಟಲ್ ಚಟ್ನಿ ಹಾಕಿದ್ದೀವಿ. ನಾವು 1 ಕ್ವಿಂಟಲ್ ಚಟ್ನಿ 30,000 ರೂಪಾಯಿ ಬರುತ್ತೆ. ನಾವು 10,000 ಲೋನ್ ತಗೊಂಡು ಈ 30,000 ರೂಪಾಯಿ ಲಾಭ ಪಡೆದಿದ್ದೀವಿ. ನಮಗೆ ಇದರಿಂದ ಉಪಯೋಗ ಆಗಿದೆ. ಉಪ್ಪಿನಕಾಯಿ ಇದು ಉಪ್ಪಿನಕಾಯಿ ತಯಾರು ಮಾಡೋದಿಲ್ಲ. ಇದು ಕುಂಚ ಅಂತೀವಿ ನಾವು. ಯಾವ ಉಪ್ಪಿನಕಾಯಿ ಅದು? ಮಾವಿನಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಒಳ್ಳೆ ಇದು ಕುಂಚದಲ್ಲೇ 1 ಕುಂಚ ಹಾಕಿದ್ರೆ 5 kg ಚಟ್ನಿ ಆಗುತ್ತೆ. ಈ ಕುಂಚದಲ್ಲೇ 1 ಕುಂಚ ಮಾವಿನ ಒಳ್ಳೆ ಹಾಕಿದ್ರೆ ಮಾವಿನಕಾಯಿ ಬೇಯಿಸ್ಕೊಂಡು ಅದನ್ನು ಬಟ್ಟೆಲೆ ಒರೆಸಿ ಸ್ವಚ್ಛ ಮಾಡಿ ಓಲ್ಡು 1 ಕುಂಚ ಹಾಕಿದ್ರೆ 1 ಕುಂಚಕ್ಕೆ ಅರ್ಧ kg ಖಾರ, ಅರ್ಧ kg ಸಾಸಿವೆ ಪುಡಿ, ಮತ್ತೆ 1 ಪಾವು kg ಬೆಳ್ಳುಳ್ಳಿ, 10 ಗ್ರಾಮ್ ಮೆಂತಿ, ಮತ್ತೆ 200 ಗ್ರಾಮ್ ಅಷ್ಟು ಉಪ್ಪು, ಇವನ್ನೆಲ್ಲ ಸೇರಿಸಿ ಸಾಸಿವಿನ ಪುಡಿ ಮಾಡಿ ಇವೆಲ್ಲ ಪುಡಿ ಉಪ್ಪಿನಕಾಯಿ ಸೇರಿಸಿ ಕಲಿಸಿ ಈ ಕುಂಚಕ್ಕೆ 2 kg ಶೇಂಗಾ ಎಣ್ಣೆ ಹಾಕಿ ಕಲಿಸ್ತೀವಿ ನಾವು. ಇದು 1 ವರ್ಷ ಆದ್ರೂ ಕೆಡಲ್ಲ. ಇದು ಬಹಳ ರುಚಿಯಾಗಿರುತ್ತೆ. 1 kgಗೆ 300 ರೂಪಾಯಿ ರೇಟ್ ಮಾಡ್ತೀವಿ ನಾವು. ನಮಗೆ ಇದರಿಂದ ನಾವು ಮಂದಾರ ಶ್ರೀಶಕ್ತಿ ಗುಂಪು ನಮ್ದು ಸಂಜೀವಿನಿ ಶ್ರೀ ಅಂಬಾದೇವಿ ಸಂಜೀವಿನಿ ಒಕ್ಕೂಟದಿಂದ ಸಾಲ ತಗೊಂಡು 10,000 ರೂಪಾಯಿ ಸಾಲ ತಗೊಂಡು ನಾನು ಇದನ್ನು ಮಾಡಿದ್ದೀನಿ. ಇದರಿಂದ ನಮಗೆ ಲಾಭ ಆಗಿದೆ. ಧನ್ಯವಾದ.